ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿರುವಂತಹ ಸಾಕಷ್ಟು ಸಂಸ್ಥೆಗಳನ್ನು ಖಾಸಗೀಕರಣಕ್ಕೆ ವಹಿಸಿದೆ. ಅದೇ ರೀತಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಎಸ್ಕಾಂ ಸೇರಿದಂತೆ 4 ಏನು ಸಂಸ್ಥೆಗಳೇನಿದಾವೆ, ಬೆಳಕು ನೀಡುವಂತಹ ಸಂಸ್ಥೆ ಏನಿದಾವೆ, ಈ ಸಂಸ್ಥೆಯನ್ನು ಟಾಟಾ ಪವರ್ ಎನ್ನುವಂತಹ ಸಂಸ್ಥೆಗೆ ಖಾಸಗೀಕರಣ ಮಾಡಲಿಕ್ಕೆ ಒಂದು ಲೈಸೆನ್ಸ್ಗೆ ಅನುಮತಿಯನ್ನು ಈಗಾಗಲೇ ಟಾಟಾ ಪವರ್ ಕಂಪನಿ ಈಗಾಗಲೇ ಅಂತಂದರೆ ಅನುಮತಿ ಕೋರಿದೆ. ಅಂದರೆ KERCಗೆ ನಮಗೆ ಅನುಮತಿ ಕೊಡಿ ಅಂತೇಳಿ ಮನವಿ ಮಾಡದೆ ಖಾಸಗೀಕರಣ ಬೇಡವೇ ಬೇಡ ಅಂತೇಳಿ ಈಗಾಗಲೇ ಅಂತಂದರೆ ಎಸ್ಕಾಂ ಸೇರಿದಂತೆ 4 ನಿಗಮಗಳು ಇಲ್ಲಿ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ, ಅದರ ಜೊತೆಗೆ ಇಲ್ಲಿ ಅಂದರೆ KERC ವಿರುದ್ಧ ಸಿಡಿದಿದ್ದಾರೆ. ಈಗಾಗಲೇ ಏನು ಎಸ್ಕಾಂ ನೌಕರರೇನೆಂದರೆ ಆ ಬೆಳಕು ನೀಡುವಂತಹ ನೌಕರರು ಸೇರಿದಂತೆ ಇವರು ಒಂದು ಹೋರಾಟಕ್ಕೆ ರೈತರು ಸಹ ಒಂದು ಬೆಂಬಲ ಕೊಡ್ತಿದ್ದಾರೆ. ನಾಳೆ ವಿಶೇಷವಾಗಿ ಒಂದು ಬೆಂಗಳೂರು ಚಲವನ್ನು ಹಮ್ಮಿಕೊಂಡಿದ್ದಾರೆ. ಖಾಸಗೀಕರಣ ಮಾಡಿದರೆ ಏನು ಲಾಭ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಎಸ್ಕಾಂನ ಏನು ಹೋರಾಟದ ಸಮಿತಿ ಏನಿದೆ ಆ ಸಮಿತಿ ಮುಖ್ಯಸ್ಥರನ್ನು ನಾನು ಅವರನ್ನು ಮಾತಾಡಿಸ್ತೀನಿ. ಸರ್, ನಾಳೆ ಈಗಾಗಲೇ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀರಿ. ಖಾಸಗೀಕರಣಕ್ಕೆ ಟಾಟಾ ಪವರ್ ಅನ್ನುವಂತಹ ಸಂಸ್ಥೆಗೆ ಈಗಾಗಲೇ ಒಂದು ಅನುಮತಿ ಕೊಡಿದೆ, ಲೈಸೆನ್ಸ್ ಕೋರಿ KERCಗೆ. ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ, ಏನು ಮಾಡ್ತೀರಿ ಸರ್? ಈಗಾಗಲೇ ಏನು KERCಗೆ ಟಾಟಾ ಪವರ್ನವರು ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅದು 23ನೇ ತಾರೀಕು ಡೆಡ್ಲೈನ್ ಇತ್ತು. ಆ ಅವಧಿ ಮುಗಿದಿದೆ. ಅಷ್ಟರೊಳಗಡೆ ನಾವು ಹಲವಾರು ನಮ್ಮ ನೌಕರನ್ನ, ಹಲವಾರು ನಾಯಕರನ್ನ, ಹಲವಾರು ರೈತ ಸಂಘಟನೆಗಳನ್ನು, ವಿವಿಧ ಸಂಘಟನೆಗಳನ್ನು ನಾವು ಮನವಿ ಮಾಡ್ಕೊಂಡಿದ್ವಿ. ಇವತ್ತು ಖಾಸಗೀಕರಣ, ವಿದ್ಯುತ್ ಸರಬರಾಜು ಖಾಸಗೀಕರಣ ಆದರೆ ನಾಳೆ ಹಲವಾರು ರೈತರಿಗೆ, ಗ್ರಾಹಕರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಇದ್ದಂಥ ಗಮನ ಇದ್ದಂಥ ವಿಷಯ. ಈ ದಿಶೆಯಲ್ಲಿ ಇವತ್ತು ನಮ್ಮ ನೌಕರಿಗೂ ಕೂಡ ಅಷ್ಟೇ ನಷ್ಟ ಆಗುತ್ತೆ. ನಮ್ಮ ಇದ್ದಂಥ ನೌಕರ ಮುಂದಿನ ಪೀಳಿಗೆಗೆ ಯಾವುದೇ ನೌಕರಿ ಸಿಗೋದಿಲ್ಲ. ಇದ್ದಂಥ ನೌಕರನ್ನ ಕಡಿಮೆ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಬರುತ್ತೆ. ಅದೆಲ್ಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇದಕ್ಕೆ ಉದಾಹರಣೆಗಳು ನಿಮ್ಗೆ ಹೇಳ್ಬೇಕಂತಂದ್ರೆ, ಈಗಾಗಲೇ ಡೆಲ್ಲಿ, ಮುಂಬೈ ಹಾಗೂ ಒಡಿಸ್ಸಾದಲ್ಲಿ UPಯಲ್ಲಿ ಏನು ಫೇಲ್ಯೂರ್ ಆಗಿದೆ ಅದನ್ನು ಬಹಳಷ್ಟು ಚರ್ಚೆಗಳಾಗಿದ್ದಾವೆ, ಇದ್ರ ಬಗ್ಗೆ ವಿಶ್ಲೇಷಣೆಗಳಾಗಿದ್ದಾವೆ. ಇದ್ರ ಬಗ್ಗೆ ನಮ್ಮ ಕೇಂದ್ರ ಸಮಿತಿ ದೃಢ ನಿರ್ಧಾರ ಕೈಗೊಂಡಿದೆ. ಹೀಗಾಗಿ ಎಲ್ಲ ಹಂತದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದೀವಿ. ಹಾಗೆ ನಾಳೆ 29ನೇ ತಾರೀಕಿಗೆ ಬೆಂಗಳೂರು ಚಲೋ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಲ್ಲಿ ಮನವಿ ಮಾಡಲಿಕ್ಕೆ ಅವ್ರನ್ನ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಖಾಸಗೀಕರಣ ಈ ವಿದ್ಯುತ್ ಇಲಾಖೆಗೆ ಬೇಡ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಖಾಸಗೀಕರಣ ಮಾಡಿದ್ರೆ ಸಾಕಷ್ಟು ಇಲ್ಲಂತಾರೆ ಉದ್ಯೋಗಾಕಾಂಕ್ಷಿಗಳಿಗೆ ಇಲ್ಲಂದರೆ ಉದ್ಯೋಗ ಸಿಗೋಂಗಿಲ್ಲ. ಅದರ ಜೊತೆಗೆ ಇಲ್ಲಂದರೆ ಸಾಕಷ್ಟು ಇಂಡಸ್ಟ್ರಿ ಬೆಳೀತಾ ಇದ್ದಾವೆ. ಇದರಿಂದ ಉದ್ಯೋಗಾಕಾಂಕ್ಷಿಗಳು ಇದರಿಂದ ಈ ಎಸ್ಕಾಂನಿಂದ ಇರ್ಬೋದು 4 ಸಂಸ್ಥೆಗಳಿಂದ ಏನಾಗುತ್ತೆ ಖಾಸಗೀಕರಣ ಮಾಡಿದರೆ? ಖಾಸಗೀಕರಣದ ಮಾಡಿದ್ರೆ ಅದರ ನೇರ ಪರಿಣಾಮ ಫಸ್ಟ್ ರೈತರಿಗೆ, ಆಮೇಲೆ ಗ್ರಾಹಕರಿಗೆ. ಈಗ ಹೆಸ್ಕಾಮಿಂದ ಅಥವಾ ವಿದ್ಯುತ್ ಕ್ಷೇತ್ರದಿಂದ ನಾವು ಹಲವಾರು ಜನಪರ ಘೋಷಣೆಗಳನ್ನು ಸರ್ಕಾರ ಘೋಷಿಸಿದೆ. ಅದರಲ್ಲಿ ಕುಟೀರ ಜ್ಯೋತಿ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಇವೆಲ್ಲನೂ ಖಾಸಗೀಕರಣದವರು ಇವನ್ನೆಲ್ಲ ಕೊಡೋಂಗಿಲ್ಲ. ಅವರು ಬರೋದು ಕ್ರಿಮಿಲಿಯರ್ ಅಂದರೆ ಕೆನೆ ಪದ್ರ. ಅವರು ಲಾಭ ನಷ್ಟ ನೋಡ್ತಾರೆ. ಅವರು ಯಾವುದೇ ಹಾನಿಗಳನ್ನು ಅವರು ನೋಡೋಂಗಿಲ್ಲ. ಈಗ ಇದರಿಂದ ನೇರ ಪರಿಣಾಮ ರೈತರ ಮೇಲೆ ಆಗ್ತೈತಿ. ಇದು ವಿದ್ಯುತ್ ಕ್ಷೇತ್ರ ಅನ್ನೋದು ಸೇವಾ ಕ್ಷೇತ್ರ, ಇದು ಲಾಭದಾಯಕ ಕ್ಷೇತ್ರ ಅಲ್ಲ. ಇದನ್ನು ನಾವು ಈ ಸಂಸ್ಥೆ ನಡೆಸ್ತಾ ಇರೋದು ನಾವು ಲಾಭಕ್ಕಾಗಲ್ಲ, ಇದು ಸೇವೆಗಾಗಿ. ಇದು ನಮ್ಮ ರಾಜ್ಯದ ಎಲ್ಲ ನಾಗರಿಕರು, ಕಟ್ಟ ಕಡೆಯ ನಾಗರಿಕರಿಗೂ ಒಂದು ಬೆಳಕು ಕೊಡೋಂಥ ಸಂಸ್ಥೆ. ನಾವು ಹಲವಾರು ನಮ್ಮ ನೌಕರರನ್ನು ಕಳ್ಕೊಂಡಿದ್ದೇವೆ. ಎಷ್ಟೋ ನಮ್ಮ ಲೈನ್ಮನ್ಗಳು ವಿದ್ಯುತ್ ಆಘಾತದಲ್ಲಿ ತಮ್ಮ ಜೀವ ಕೊಟ್ಟು ಇವತ್ತು ಈ ಕ್ಷೇತ್ರ ನಾವು ಬೆಳೆಸೇವಿ. ಈ ಕ್ಷೇತ್ರ ಖಾಸಗೀಕರಣ ಆಗೋದ್ರಿಂದ ಇದರ ನೇರ ಪರಿಣಾಮ ರೈತರಿಗೆ ಆಗ್ತೈತಿ. ಆಮೇಲೆ ಮುಂದೆ ಯಾವುದೇ ರೀತಿ ಉದ್ಯೋಗಗಳು ಆಗಂಗಿಲ್ಲ. ಯಾಕಂದರೆ ಪ್ರೈವೇಟೈಸೇಷನ್ ಅವರು ಏನೇ ಇದ್ದರೂ ಲಾಭನ ನೋಡ್ತಾರೆ. ಯಾಕಂದ್ರೆ ಅವ್ರ ಬಿಸ್ನೆಸ್ ಮೈಂಡ್. ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ಇದರಲ್ಲಿ ಮುಂದೆ ಯಾವುದೇ ಇವತ್ತು ಇಂಡಸ್ಟ್ರಿಯಲ್ಗೆ ಅಂತ ಸಿಕ್ಕಾಪಟ್ಟಿ ಹೊಡೆದು ಬಿಡೋದು. ಯಾಕಂದ್ರೆ ಅವ್ರು ಯಾವುದೇ ಸಬ್ಸಿಡೀಸ್ ಕೊಡೋಂಗಿಲ್ಲ. ಅವ್ರು ಈಗ ನಾವು ಪರ್ಚೇಸ್ ಮಾಡ್ತಾ ಇರೋದು ಹೆಚ್ಚಿನ ರೇಟಿಗೆ ನಾವು ವಿದ್ಯುತ್ನ ಪರ್ಚೇಸ್ ಮಾಡಿದ್ರು ನಾವು ನೀಡೋದು ಅಗದಿ ಕಡಿಮೆ ರೇಟ್ನಲ್ಲಿ. ಅಂದರೆ ಸರ್ಕಾರ KERC ಏನು ನಿರ್ಧಾರಗೊಳಿಸ್ತೈತೆ ಅದೇ ರೇಟ್ನಾಗ ನಾವು
ಗ್ರಾಹಕರಿಗೆ ವಿದ್ಯುತ್ನ ಒದಗಿಸ್ತೇವೆ. ಆದ್ರೆ ಖಾಸಗಿದವ್ರು ಬಂದ್ರೆ ಹಂಗೆ ಇರಂಗಿಲ್ಲ. ಆಮೇಲೆ ಅವರು ಹೆಂಗಂದ್ರೆ ಈಗ ಬಾಂಬೆ ತಾವು ನೋಡಿದ್ರೆ ತಮ್ಗೆ ಗೊತ್ತಿರ್ಬೋದು, ಬಾಂಬೆದಾಗೆಲ್ಲ ಅವರು ಏನು ನಮ್ಮ ಲೈನ್ ಲಾಸಸ್ ಇರ್ತೈತಿ ಅದನ್ನು ಸದ್ಗಿ ಗ್ರಾಹಕರ ಮೇಲೆ ಹಾಕ್ತಾರೆ, ಲೈನ್ ಲಾಸಸ್. ಆಮೇಲೆ ವಿಲ್ಲಿಂಗ್ ಚಾರ್ಜಸ್ ಕೊಡ್ತಾರೆ. ಈ ಲೈನ್ಗೆಲ್ಲ ಅವರು ವಿಲ್ಲಿಂಗ್ ಚಾರ್ಜಸ್ ಕೊಡ್ತಾರಲ್ಲ, ವಿಲ್ಲಿಂಗ್ ಚಾರ್ಜಸ್ನು ಅವರು ಗ್ರಾಹಕರ ಮೇಲೆ ಇಂಡಸ್ಟ್ರಿ ಮೇಲೆ ಹಾಕ್ತಾರೆ. ಇಂಡಸ್ಟ್ರಿ ಮೇಲೆ ಯಾವಾಗ ಅದು ರೇಟ್ ಹೆಚ್ಚಾಗ್ತೈತಿ ಎಲ್ಲ ಉತ್ಪಾದನೆಗಳ ಹೆಚ್ಚಾಗಿ ಇದು ನೇರ ಎಫೆಕ್ಟ್ ನಾಗರಿಕರ ಮೇಲೆ ಆಗ್ತೈತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಾಳೆ ಏನು ಮಾಡ್ತೀರಿ ಸರ್ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾಳೆ ಅಭಿನಂದನಾ ಸಮಾರಂಭ ಇದೆ ಸರ್. ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸಂಘದ ವತಿಯಿಂದ ಮತ್ತು ಒಕ್ಕೂಟದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅರಮನೆ ಮೈದಾನದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಶುರು ಆಗುತ್ತೆ ಪ್ರೋಗ್ರಾಮ. ಸೊ ಅದ್ರ ಮುಖಾಂತರ ನಾವೆಲ್ಲ ಹೆಸ್ಕಾಮ್ ಕಂಪನಿಯಿಂದ ಸುಮಾರು ಒಂದು 8,000 ಜನ ಹೋಗ್ತಾ ಇದ್ದೀವಿ ಅಂದಾಜು. ಇಡೀ ರಾಜ್ಯವ್ಯಾಪಿ ಸುಮಾರು ಒಂದು 30ರಿಂದ 35 ಹೆಚ್ಚು ಕಮ್ಮಿ 40,000 ಜನ ಸೇರೋ ವಿಶ್ವಾಸ ಇದೆ. ಸೊ ಅಭಿನಂದನೆ ಸಮಾರಂಭದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರಿಗೆ ಅಪಾರವಾದ ಅನುಭವ ಇರೋದ್ರಿಂದ ವಿದ್ಯುತ್ ಕ್ಷೇತ್ರದಲ್ಲಿ ಈಗಾಗಲೇ ಅವರು ಒಂದು 5 ವರ್ಷ ಕೆಲಸ ಮಾಡಿದ್ದಾರೆ. ಸೊ ವಿದ್ಯುತ್ ಕ್ಷೇತ್ರದ ಸಮಸ್ಯೆಗಳು ಏನಿದಾವೆ ಅನ್ನೋದು ಮುಖ್ಯಮಂತ್ರಿಗಳಿಗೆಲ್ಲ ಚೆನ್ನಾಗಿ ಗುರ್ತಿದೆ. ನಾಳೆ ಏನು ಅಭಿನಂದನಾ ಸಮಾರಂಭದಲ್ಲಿ ಏನು ಅನೌನ್ಸ್ ಮಾಡ್ತಾರಂತ ನಾವು ವಿಶ್ವಾಸ ಇಟ್ಕೊಂಡು ಎಲ್ಲ ಜನ ಸೇರ್ತಾ ಇದ್ದೀವಿ. ಖಾಸಗೀಕರಣ ಆಗ್ಲಿಕ್ಕೆ ಬಿಡೋದಿಲ್ಲ ಸರ್. ಏನಂತಂದರೆ ಈಗ ಪ್ಯಾರಲಲಿ ಏನು ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿಗೆ ಏನು KRC ಈಗ ಏನು ಟಾಟಾ ಪವರ್ನವ್ರು ಏನು ಅಪ್ಲೈ ಮಾಡಿದ್ದಾರೆ, ಅದರಲ್ಲಿ 19 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಸರ್ ಅವರು. ಆ 19 ಜಿಲ್ಲೆಗಳಲ್ಲಿ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ 3 ಜಿಲ್ಲೆಗಳಿದ್ದಾವೆ, ಧಾರವಾಡ ಜಿಲ್ಲೆ, ಕಾರವಾರ ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ. ಸೊ ನಮ್ಮದು ಜಿಲ್ಲೆ, ನಮ್ಮ ಏನು ಹೆಸ್ಕಾಂ ವ್ಯಾಪ್ತಿ ಏನಿದೆ ಸರ್, IP-ಸೆಟ್ ಓರಿಯೆಂಟೆಡ್ ಕಂಪ್ನಿ ಥರ ಇದೆ. ಈಗ ಏನು ನಮಗೆ ಬರೋ ಶೇಕಡ 100% ವಿದ್ಯುತ್ತಲ್ಲಿ 59% ಏನಿದೆ ರೈತರಿಗೆ ನಾವು IP-ಸೆಟ್ಗೆ ಹೋಗುತ್ತೆ ಸರ್. ಸೊ ಹಾಗಾಗಿ ಇದು ರೈತರಿಗಾಗಲಿ ಸಾಮಾನ್ಯ ಗ್ರಾಹಕರಿಗಾಗಲಿ ನೌಕರರಾಗಲಿ ಸುಮಾರು 54,000 ಜನ ಆ್ಯಕ್ಟಿವ್ ಎಂಪ್ಲಾಯೀಸು, 40,000 ಜನ ಪಿಂಚಣಿದಾರರು, ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿ ಏನು ಗುತ್ತಿಗೆದಾರ ಏನು ಹೊರಗುತ್ತಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾವಿರಾರು ಜನ ಇದ್ದಾರೆ ಸರ್, ಬಹುಸಂಖ್ಯೆಯಲ್ಲಿದ್ದಾರೆ ಎಲ್ಲ ಜನ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆಗಬಾರ್ದು ಸರ್. ಯಾಕಂತಂದರೆ ಈ ಪ್ರೈವೇಟೈಸೇಷನ್ ಕೊಡೋಕೆ ಪ್ರಯೋಜನ ಇಲ್ಲ ಸರ್. ಏನಪ್ಪ ಅಂತಂದರೆ KERC ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಪ್ರಕಾರ ಸೆಕ್ಷನ್ 14 ಪ್ರೊವಿಜೋ 6 ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಅವ್ರಿಗೆ ನೀವು ನೀಡಬೇಕಪ್ಪ ಅಂತಂದರೆ ಅವರು ಸ್ವಂತ ಆದಂಥ ಅವ್ರ ವಾಹಕಗಳನ್ನು ಅವ್ರದ್ದು ಏನು ದೇ ಶುಡ್ ಹ್ಯಾವ್ ದೇರ್ ಓನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಟಾಟಾ ಕಂಪ್ನಿಯವ್ರದ್ದು ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಥರದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸರ್. ಸೊ ಈ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಇಡೀ ರಾಜ್ಯದಲ್ಲಿ, ಈ ಕರ್ನಾಟಕ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಸುಮಾರು 5-5.5 ಲಕ್ಷ ಕೋಟಿ ಆಸ್ತಿ ಇದೆ ಸರ್. ಎಲ್ಲ KPDCL ಆಗಿರ್ಬೋದು, 5 ವಿದ್ಯುತ್ ಕಂಪನಿಗಳಾಗಿರ್ಬೋದು. ಸೊ ಹೀಗಾಗಿ ಎಲ್ಲ ಇದು ಲಕ್ಷಗಟ್ಟಲೆ ಜನ ಇದ್ರ ಮೇಲೆ ಅವಲಂಬಿತರಿದ್ದಾರೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಷನ್ಗೆ ಅವ್ರಿಗೆ ಕೊಡೋದಿಲ್ಲ ಅನ್ನೋ ವಿಶ್ವಾಸ ನಮಗಿದೆ ಸರ್. ಈಗಾಗಲೇ ಸುಮಾರು ಒಂದು 10ರಿಂದ 12,000 ಆಕ್ಷೇಪಣೆಗಳು ಎಲ್ಲ ರೈತರಾಗಿರ್ಬೋದು, ಸಾಮಾನ್ಯ ಗ್ರಾಹಕರಾಗಿರ್ಬೋದು, ನೌಕರಾಗಿರ್ಬೋದು ಎಲ್ಲರೂ ಸಲ್ಲಿಸಿದ್ದಾರೆ ಸರ್. ಸೊ ಅದರಲ್ಲಿ ಸುಮಾರು ಜನ ಅಫಿಡೇವಿಟ್ ಸಮೇತನೂ ಸಲ್ಲಿಸಿದ್ದಾರೆ ಸರ್. ಸೊ ಈ ಥರ ಇದೆ ಸರ್. ಈಗ ನಾಳೆ ನಮ್ಮ ಹೋರಾಟ ಅನ್ನೋಕ್ಕಿಂತ ನಾಳೆ ನಮ್ಮ ಅಭಿನಂದನಾ ಸಮಾರಂಭಕ್ಕೆ ನಾವು ಹಾಜರಾಗ್ತೇವೆ. ನಮ್ಮ ಮುಂದಿನ ಹೋರಾಟ ನಮ್ಮ ಕೇಂದ್ರ ಸಮಿತಿ ಮತ್ತು ನಮ್ಮ ಒಕ್ಕೂಟದ ವತಿಯಿಂದ ನಮಗೆ ಯಾವ ಕರೆ ಬರ್ತೈತೆ ಆ ಕರೆಗೆ ನಾವು ಮುಂದೆ ನಿರ್ಧಾರ ತಗೋತೇವೆ ಸರ್. ಸರ್ ಥ್ಯಾಂಕ್ ಯು ಸರ್. ಒಂದು ವೇಳೆ ಖಾಸಗೀಕರಣ ಕೊಟ್ಟರೆ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಒಂದು ಕವಿಪ್ರಾಣಿ ನೌಕರ ಸಂಘ ಹಾಗೂ ಒಕ್ಕೂಟದ ವತಿಯಿಂದ ಏನು ರಾಜ್ಯಾದ್ಯಂತ ನಿರ್ದೇಶನ ನೀಡ್ತಾರೆ ಅದರ ಒಂದು ಅಡಿ ಒಳಗೆ ನಾವು ಯಾವತ್ತೂ ಆ ಒಂದು ಕಾರ್ಯಸೂಚಿ ಒಳಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಈಗಾಗಲೇ ಅವರ ಒಂದು ದ್ವಾರಸಭೆ ಮೂಲಕ ಹಾಗೂ ಮತ್ತು ನಮ್ಮ ನೌಕರ ಒಂದು ಜಾಗೃತಿ ಹಕ್ಕು ಬದ್ಧತೆಗಳ ಉದ್ದೇಶ ಕುರಿತು ಈಗಾಗಲೇ ಒಂದು ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ. ಮತ್ತು ಅದರ ಪರವಾಗಿ ಖಾಸಗೀಕರಣ ವಿರೋಧಿಸಿ ಸಾಕಷ್ಟು ಸಂಘಟನೆಗಳು, ರಕ್ಷಣಾ ವೇದಿಕೆ ಸಂಘಟನೆ ಇರ್ಬೋದು, ರೈತಪರ ಸಂಘಟನೆ ಇರ್ಬೋದು, ಹಾಗೂ ಏನು ಇವತ್ತು ಫಲಾನುಭವಿಗಳಿದಾರಲ್ಲ ನಮ್ಮ ಇಲಾಖೆಯಿಂದ ಅವರು ಕೂಡ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಅಪೀಲ್ ಮಾಡಿದ್ದಾರೆ ಸರ್ಕಾರಕ್ಕೆ. ಇದನ್ನು ಯಾವುದಕ್ಕೂ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶದಿಂದ ಮತ್ತು ನೌಕರ ಹಿತಾಸಕ್ತಿ ಉದ್ದೇಶದಿಂದ ನೀವು ಕೈ ಬಿಡಬೇಕು, ಯಥಾವತ್ತಾಗಿ ಸರ್ಕಾರದ ಅಧೀನದಲ್ಲಿ ಮುಂದುವರಿಸಬೇಕಂತೇಳಿ ಎಲ್ಲರೂ ಆಗ್ರಹಿಸಿದ್ದಾರೆ. ಆ ಕಾರಣದಿಂದ ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ನಾಳೆಯ ದಿನ ಅವರಿಗೆ ಒಂದು ನಮ್ಮ ಸಂಘದ ಪರವಾಗಿ ಒಕ್ಕೂಟದ ಪರವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಖಾಸಗೀಕರಣ ಕೈ ಬಿಡಬೇಕನ್ನೋ ಒಂದು ಉದ್ದೇಶ ಮತ್ತು ನಮ್ಮ ಸೇವಾ ಭದ್ರತೆ ಒಂದು ಉದ್ದೇಶ ಹಾಗೂ ಇನ್ನುಳಿದ ಹಲವಾರು ಬೇಡಿಕೆಗಳ ಉದ್ದೇಶ ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಮತ್ತು ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಅವರು ಕೂಡ ಈ ಹಿಂದೆ ನಮ್ಮ ಒಂದು ಸುವರ್ಣ ಮಹೋತ್ಸವದ ಸಭೆಯಲ್ಲಿ
ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಒಂದು ಭರವಸೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಒಂದು ಈ ರಾಜ್ಯ ಸರ್ಕಾರದಲ್ಲಿ ಒಂದು ಪ್ರೈವೇಟೈಸೇಷನ್ನ ತರಲ್ಲ, ನೀವು ನಮ್ಮ ಭರವಸೆಯನ್ನು ನಾವು ಯಾವತ್ತೂ ಅದನ್ನು ನಿಮಗೆ ಹುಸಿಗೊಳಿಸಲ್ಲ, ನಿಮ್ಮ ಜೊತೆ ಇದ್ವಿ ಅಂತೇಳಿ ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದ ಇವತ್ತು ನಮ್ಮೆಲ್ಲ ಅಧಿಕಾರಿಗಳು, ನೌಕರರು, ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ನಾನು ವಿನಂತಿಸ್ತೀನಿ ಮತ್ತು ಖಾಸಗೀಕರಣಕ್ಕೆ ಬಿಡಬೇಕಂತ ಈ ಮೂಲಕ ನಮ್ಮ TV5 ಮೂಲಕ ನಾನು ವಿನಂತಿಸ್ತೀನಿ ಅಂತ ಹೇಳ್ತೀನಿ, ಬಯಸ್ತೀನಿ. ಥ್ಯಾಂಕ್ ಯು ಸರ್. ಈಗಾಗಲೇ ಖಾಸಗೀಕರಣಕ್ಕೆ KERCಗೆ ಏನು ಅನುಮೋದನೆ ಸಲ್ಲಿಸಾಗಿದೆ. ಮನವಿಯನ್ನು ಈಗಾಗಲೇ ಒಂದು ಕಡೆ ಅಂತಂದರೆ ಟಾಟಾ ಪವರ್ ಒಂದು ಮನವಿಯನ್ನು ಮಾಡಿದೆ, ಅದನ್ನು ಇಲ್ಲಿ ಅಂತಾರೆ ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ಲೈಸೆನ್ಸನ್ನು ಕೊಡಬಾರ್ದು. ಟಾಟಾ ಪವರ್ಗೆ ಈ ಒಂದು ವಿದ್ಯುತ್ಕರಣ ಶಕ್ತಿ ಏನಿದೆ ಅದನ್ನು ಹಸ್ತಾಂತರ ಮಾಡಬಾರ್ದು. ಒಂದು ವೇಳೆ ಹಸ್ತಾಂತರ ಮಾಡಿದರೆ ಸಾವಿರಾರು ಇಲ್ಲಿ ಅಂತಂದರೆ ನೇರವಾಗಿ ಇದಂದರೆ ಗ್ರಾಹಕರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಇವತ್ತು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡದಂಥ ಒಂದು ಹೊಡೆತ ಬೀಳುತ್ತೆ. ಅದರಿಂದ ಖಾಸಗೀಕರಣ ಮಾಡಲೇಬಾರ್ದು. ಒಂದು ವೇಳೆ ಖಾಸಗೀಕರಣ ಮಾಡಿದ್ರೆ ನಾವು ಮತ್ತೆ ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ ಅನ್ನೋದು ನೌಕರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.